ಇದು ಕೇವಲ ಅವತ್ತು ಚರ್ಚೆ ನಡೆದಂಥದ್ದು ಹೋರಾಟ ಚಿಕ್ಕ ಹೋರಾಟ ಅಂತ ಆಗಿದೆ. ಇದು ಚಿಕ್ಕ ಹೋರಾಟನೇ ಅವತ್ತು ನಡೆದಿರೋದು. ಇದೀಗ ಅವತ್ತು ಸುರೇಶ್ ಗೌಡರು ಮಾತಾಡ್ತಾ ಹೇಳ್ತಿದ್ರು ಎಲ್ಲ ಕಾರ್ಯಕ್ರಮ ಆದ್ಮೇಲೆ. ಈವನ್ ಏನು ಗವರ್ನರ್ ಹತ್ರ ತುಮಕೂರಿಂದ ಬೇಕಾದ್ರೆ ಬೆಂಗಳೂರು ತನಕನೂ ಚಲೋ ಕಾರ್ಯಕ್ರಮವನ್ನು ಮಾಡಿ ನಮ್ದು ಏನು ವಿಧಾನಸಭೆ ನಡೆಯುತ್ತೆ ಆ ವಿಧಾನಸಭೆ ನಡೆಯುವ ಮುಂದಗಡೆ ವಿಧಾನಸೌಧದ ಮುಂದಗಡೆನೆ ಧರಣಿ ಮಾಡುವ ಮುಖೇನ ಇದನ್ನು ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮವನ್ನು ಆಗದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಲಿಂಕ್ ಏನಲ್ಲಿ ಆಗದ ರೀತಿಯಲ್ಲಿ ನೋಡ್ಕೋಬೇಕು ಅನ್ನೋ ವಿಚಾರನ ವಿಸ್ತೃತವಾದ ಚರ್ಚೆನ ಅದು ಆಗಿ ಮಾರನೇ ದಿನ ಏನು ಪ್ರೆಸ್ ಮೀಟ್ ಮಾಡೋರು ಆ ಪ್ರೆಸ್ ಮೀಟ್ ಅಲ್ಲಿ ಹೇಳಿದೆ. ಎಲ್ಲ ಮಾಧ್ಯಮದಲ್ಲೂ ನಾವೆಲ್ಲರೂ ಓದಿದ್ದೀವಿ. ಈಗಿರುವಂಥ ಅಂಶ ಆಗಿರ್ಬೇಕಾದ್ರೆ ನಮ್ಮ ಹೋರಾಟ ಯಾವುದೋ ಒಂದು ಚಿಕ್ಕಕ್ಕೆ ಅದಕ್ಕೆ ಅಂತಲ್ಲ, ಈಗ ಶಕ್ತಿಯಾಗಿ ನಮ್ಮೆಲ್ಲರ ಪರವಾಗಿ ಈಗ ಯಾವ ಕಾರಣಕ್ಕೋ ಕಾರಣಾಂತರದಿಂದ ಆ ಟೈಮಲ್ಲಿ ಬರಬೇಕಾದಂಥ ಟೈಮಲ್ಲಿ ನಮ್ಮ ಸಂಸದರು ಮತ್ತು ನಮ್ಮ ಸಚಿವರು ರೈಲ್ವೆ ಸಚಿವರಾದಂಥ ವಿ ಸೋಮಣ್ಣವ್ರು ಬರೋಕ್ಕಾಗಿಲ್ಲ ಅನ್ನೋದು ಒಂದು ಚರ್ಚೆ ಆಯಿತು. ಆ ಚರ್ಚೆಗೆ ಹಿಂದೆ ಆಗಿದ್ದು ಚರ್ಚೆ ಮುಖ್ಯ ಅಲ್ಲ. ಯಾಕೆಂದರೆ ಇವತ್ತು ಟೆಕ್ನಿಕಲಿ ನಾವು ಪಾಸಿಟಿವ್ ಆಗಿರ್ಬೇಕು. ಇದಕ್ಕೆ ತಾನೇ ನಮ್ಮ ರೈತ ಸಂಘದ ಮುಖಂಡರು ಹೇಳಿದ್ರು, ಈಗ ತಾನೆ ಮನೆಗೆ ಹೊರಟು ಅಟ್ಟೆ ಮನೆಗೆ ರಿಜಿಸ್ಟರ್ ಪೋಸ್ಟ್ ಬಂತು. ಯಾವುದು ಅಂದರೆ ಕೇವಿಟ್ ಹಾಕ್ಕೊಂಡಿದ್ದಾರೆ. ನಾವೇ ಇನ್ನೂ ಕೇಸ್ ಫೈಲ್ ಮಾಡಿಲ್ಲ. ಆಲೆ ಅವ್ರು ಕೇವಿಟ್ ಹಾಕೊಂಡು ಕಾಯ್ತಾ ಇದ್ದಾರೆ. ನಮಗಿನ್ನ ಅವ್ರು ಆಲೆ 4 ಪಟ್ಟು ಮುಂದಿದ್ದಾರೆ ಅಂತ ಬ್ಯಾಟ್ರಂಗೆ ಗೌಡ್ರ ಆದಿಯಾಗಿ ಎಲ್ಲರೂ ಹೇಳಿದ್ರು. ಇದು ಹೇಳಾದ್ಮೇಲೆ ಅವರು ಸರ್ಕಾರ ನಮ್ಮ ಬಗ್ಗೆ ಎಷ್ಟು ಚಿಂತನೆ ಮಾಡ್ತಿದೆ ಅಂತ ನಾವಾದರೂ ಅರ್ಥ ಮಾಡ್ಕೋಬೇಕು. ಈ ಒಂದು ಚಿಂತನೆ ಯಾಕೆಂದ್ರೆ ಅವ್ರಿಗೆಲ್ಲೋ ಅಳುಕಿದೆ, ಇದು ಕಾರ್ಯಕ್ರಮ ಆಗೋದಿಲ್ಲ ಅಂತ. ಆ ಅಳುಕನ್ನ ನಿಜ ಮಾಡಬೇಕು ನಾವೆಲ್ಲ ರೈತರು. ಆ ಅಳುಕಾಗಿಯೇ ಉಳಿಬೇಕು ಅವ್ರಿಗೆ, ಅದು ನಿಜ ಆಗಬೇಕು. ಪ್ರತಿಭಟನೆ ಮಾಡುವ ಮುಖೇನ ಇದನ್ನ ಅವ್ರು ಏನೇ ಹತ್ತಿಕ್ಕಕ್ಕೆ ನೋಡಿದ್ರು ನಾವು ಇದು ಮಾಡ್ದಂಗೆ ಎಕ್ಸ್ಪ್ರೆಸ್ ಕೆನಾಲ್ ಹಾಕ್ಕೊಡ್ದು. ನೀರು ಕೊಡೋಣ, ನೀರು ಕೆನಾಲ್ ಮುಖೇನ ತಗೊಂಡೋಗ್ಲಿ, ಇನ್ನೊಂದು ಕೆನಾಲ್ ಮಾಡ್ಕೊಂಡು ಹೋಗೋರು ತಗೊಂಡೋಗ್ಲಿ, ಅದು ಅವರು ಬಿಟ್ಟಂಥದ್ದು. ಯಾಕೆಂದ್ರೆ ನಂದೇ ಸರ್ಕಾರ